ಹಾಯ್ ಎವ್ರಿವನ್, ಎಲ್ಲರಿಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಿ ಎ ರಮ್ಯಾ ಪೂವಯ್ಯ. ಮಾರ್ಕೆಟ್ನಲ್ಲಿ ಬಹಳಷ್ಟು ಜನ ಇಂಡಿಯಾದ GDP ಗ್ರೋತು ಕಡಿಮೆ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಇನ್ನು ಇವಾಗಂತೂ ಎಲ್ಲ ಕಡೆನೂ ಈ GDP ಬಗ್ಗೆನೇ ಮಾತಾಡೋದನ್ನ ನಾವು ಕೇಳ್ತಾನೆ ಇದ್ದೀವಿ. ಸೊ ಈ ತರ ಒಂದು ಗುಂಪಲ್ಲಿದ್ದು ನಿಮ್ಗೆ ಏನ್ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಅಂದ್ರೆ ಈ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದರಲ್ಲಿ GDP ಅಂದ್ರೆ ಏನು, ಇದರ ಕಾಂಪೋನೆಂಟ್ಸ್ ಯಾವುದು, ಇದು ಹೇಗೆ ಒಂದು ವರ್ಲ್ಡ್ ನ ಎಫೆಕ್ಟ್ ಮಾಡುತ್ತೆ ಅಂತ ನಾವು ಇನ್ ಡೀಟೇಲ್ ಆಗಿ ಶೇರ್ ಮಾಡಿದೀವಿ. ಆದ್ರೆ ಅದಕ್ಕೂ ಮುಂಚೆ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹೊಸ ಒಂದು ಪರ್ಸನಲ್ ಫೈನಾನ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ರೆಗ್ಯುಲರ್ ಆಗಿ ಮಿಸ್ ಮಾಡ್ಕೊಳ್ದೆ ನಿಮ್ಮ ನಾಲೆಜ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಮೊದಲನೇದಾಗಿ GDP ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. GDP ಅಂತ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಸೊ ನಾವು ಪ್ರತಿ ಸಲ ಏನಾದ್ರೂ ಒಂದು ಝೊಮ್ಯಾಟೊದಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ, ಒಂದು ಹೊಸ ಕಾರ್ ಪರ್ಚೇಸ್ ಮಾಡಿದ್ರೆ, ಹಳೆ ಫ್ಲಾಟ್ ಸೇಲ್ ಮಾಡಿದ್ರೆ, ಈ ತರ ಆಲ್ಮೋಸ್ಟ್ ಎಲ್ಲ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೋ ಅದು ಎಲ್ಲಾನು GDPಯ ಪಾರ್ಟ್ ಆಗಿರುತ್ತೆ. ಇಂಟ್ರೆಸ್ಟಿಂಗ್ ಅನ್ಸ್ತಿದ್ಯಾ ಸ್ನೇಹಿತರೆ? ಹೌದು. ಸೊ ಈ ತರ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ GDP ಬಂದು ಒಂದು ಕಂಟ್ರಿಯ ಫೈನಾನ್ಷಿಯಲ್ ಹೆಲ್ತ್ ಸ್ಟ್ರೆಂತ್ ಹೇಗಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಅಂತ ಅಂದ್ರೆ ಈ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನ ಕನ್ಸಿಡರ್ ಮಾಡಿನೇ GDP ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಚೀಫ್ ಆಫ್ ಎಕನಾಮಿಕ್ ಸ್ಟಾಟಿಸ್ಟಿಕ್ಸ್ ಅಂತಾನೆ ಹೇಳೋ ಈ ಒಂದು GDP ನಲ್ಲಿ ಹಲವಾರು ಸ್ಟೆಪ್ಸ್ ಗಳು ಇನ್ವಾಲ್ವ್ ಆಗಿರುತ್ತೆ. ಅಂಡ್ ಇವನ್ ಲಾಟ್ ಆಫ್ ಮನಿ ಇದನ್ನ ಮೆಜರ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ನಮ್ಮ ದೇಶದಲ್ಲಿ ಆಗುವಂತಹ ಎಲ್ಲಾ ಮಾರಾಟದಲ್ಲಿ ಅಂದ್ರೆ ಯಾವುದೇ ತರದ ಒಂದು ಗೂಡ್ಸ್ ಸರ್ವಿಸಸ್ ಆಗಿರ್ಬೋದು, ಬೈ ಸೆಲ್ ಆದ್ರೆ ಅದರ ಎಲ್ಲ ಟೋಟಲ್ ವ್ಯಾಲ್ಯೂ ಈ ಒಂದು GDP ಮೆಜರ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈ GDP ನ ನಾವು ಎರಡು ಫಾರ್ಮ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದಾಗಿರುತ್ತೆ. ಮೊದಲನೇದು ಅಬ್ಸಲ್ಯೂಟ್ GDP ಹಾಗೂ ಎರಡನೇದು ರಿಲೇಟಿವ್ GDP ಅಂತ. ಸೊ GDP ಫಿಗರ್ ಏನಾದ್ರೂ ಡಾಲರ್ ಅಥವಾ ರುಪೀಸ್ ನಲ್ಲಿ ತೋರಿಸ್ತಾ ಇದ್ರೆ ಇದು ಅಬ್ಸಲ್ಯೂಟ್ GDP ಆಗಿರುತ್ತೆ. ಹಾಗೂ GDP ಪರ್ಸೆಂಟೇಜ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ಗೆ ಒಂದು ಪರ್ಸೆಂಟೇಜ್ ಗ್ರೋತ್ ಅಲ್ಲಿ ತೋರಿಸ್ತಾ ಇದ್ರೆ ಇದು ರಿಲೇಟಿವ್ GDP ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಫೈನಾನ್ಷಿಯಲ್ ಇಯರ್ 21 ನಲ್ಲಿ GDP -6.6% ಇತ್ತು ಅಂತ ಅಂದ್ರೆ ಇದರ ಅರ್ಥ ನಾವು ಪ್ರೀವಿಯಸ್ ಇಯರ್ ಅಂದ್ರೆ ಫೈನಾನ್ಷಿಯಲ್ ಇಯರ್ 20ಗೆ ಕಂಪೇರ್ ಮಾಡಿದ್ರೆ GDP ಬಂದು 6.6% ಅಷ್ಟು ಸಂಕುಚಿತ ಆಗಿದೆ ಅಂತ. ಅದೇ ತರದಲ್ಲಿ ಒಂದು ಫೈನಾನ್ಷಿಯಲ್ ಇಯರ್ 22 Q3 ನಲ್ಲಿ ಒಂದು GDP 5.4% ಇತ್ತು ಅಂತ ಅಂದ್ರೆ ಇದರ ಅರ್ಥ ಬಂದು ಪ್ರೀವಿಯಸ್ ಇಯರ್ ಅದೇ ಒಂದು ಪೀರಿಯಡ್ ನಲ್ಲಿ ಅಂದ್ರೆ ಫೈನಾನ್ಷಿಯಲ್ ಇಯರ್ 21 Q3 ನಲ್ಲಿ ಕಂಪೇರ್ ಮಾಡಿದ್ರೆ ಒಂದು GDP ಬಂದು 5.4% ಅಷ್ಟು ಗ್ರೋತ್ ಆಗಿದೆ ಅಂತ. ಸೊ ಇವತ್ತಿಗೆ ನಾವು ಒಂದು ಲೇಟೆಸ್ಟ್ ನಂಬರ್ಸ್ ನ ನೋಡೋದಾದ್ರೆ ಇಂಡಿಯಾದ ಅಬ್ಸಲ್ಯೂಟ್ GDP ಬಂದು $3.53 ಟ್ರಿಲಿಯನ್ ಇದ್ದು US ಒಂದು ಅಬ್ಸಲ್ಯೂಟ್ GDP ಬಂದು $25.19 ಟ್ರಿಲಿಯನ್ ಇದೆ. ಸೊ ಇವಾಗ ನಮಗೆ ಬರ್ತಿರೋ ಕ್ವೆಶನ್ ಏನಂದ್ರೆ ಈ ಒಂದು ನಂಬರ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು, ಎಲ್ಲಿಂದ ಬಂತು ಈ ಫಿಗರ್ಸ್ ಅಂತ ಅಲ್ವಾ? ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೇನೆ ಒಂದು ಫಾರ್ಮುಲಾ ಇದೆ. ಅದೇನು ಅಂತ ಅಂದ್ರೆ GDP ಈಕ್ವಲ್ಸ್ C+I+G+NX ಅಂತ. ಸೊ ಈ ಏನಿದು ಲೆಟರ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಈ ಒಂದು ಲೆಟರ್ಸ್ಗಳು ಒಂದು 4 ಕಾಂಪೋನೆಂಟ್ಸ್ ಆಫ್ GDP ಅಂತ ಹೇಳ್ಬೋದು. ಇಲ್ಲಿ C ಅಂದ್ರೆ ಕನ್ಸಂಪ್ಷನ್, I ಅಂದ್ರೆ ಇನ್ವೆಸ್ಟ್ಮೆಂಟ್, ಇನ್ನು G ಅಂದ್ರೆ ಗವರ್ಮೆಂಟ್ ಸ್ಪೆಂಡಿಂಗ್ ಹಾಗೂ NX ಅಂದ್ರೆ ನೆಟ್ ಎಕ್ಸ್ಪೋರ್ಟ್ಸ್ ಅಂತ ಆಗಿರುತ್ತೆ. ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ GDP ಫಾರ್ಮುಲಾ ಬಂದು ಪರ್ಸನಲ್ ಅಂಡ್ ಪಬ್ಲಿಕ್ ಕನ್ಸಂಪ್ಷನ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಏನಿರುತ್ತೋ ಪ್ಲಸ್ ಅಂಡ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನಿರುತ್ತೋ ಪ್ಲಸ್ ಅಂಡ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅದನ್ನ ನಾವು ನೆಟ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟನ್ನು ನಾವು ಆಡ್ ಮಾಡಿದ್ರೆ ನಮಗೆ GDP ಬರುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನು ಅರ್ಥ ಆಗ್ತಿದೆ ಅಂತ ಅಂದ್ರೆ ಒಂದು ಶೆಟ್ಟಿ ಫ್ಯಾಮಿಲಿ ಉಡುಪಿ ಉಪಹಾರಕ್ಕೆ ಹೋದ್ರೆ ಅಥವಾ ನಮ್ಮ ಪಕ್ಕದ ಮನೆಯಲ್ಲಿರೋ ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡ್ರೆ, ರಿಲಯನ್ಸ್ ಅವರು ಅವರ ಒಂದು ರಿನ್ಯೂವೇಬಲ್ ಎನರ್ಜಿ ಪ್ಲಾಂಟ್ ನ ಗುಜರಾತ್ ಅಲ್ಲಿ ಓಪನ್ ಮಾಡಿದ್ರೆ, ಟಾಟಾನವರು ಸೆಮಿ ಕಂಡಕ್ಟರ್ ಚಿಪ್ ನ ಪರ್ಚೇಸ್ ಮಾಡಿದ್ರೆ, ಗೌರ್ಮೆಂಟ್ ಅವರು ಯಾವುದೇ ತರಹದ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡಿದ್ರು ಸಹ ಈ ತರ ಎಲ್ಲದನ್ನು ಒಂದು GDPಗೆ ಎಫೆಕ್ಟ್ ಮಾಡುತ್ತೆ. GDP ನಂಬರ್ಸ್ ಅಲ್ಲಿ ಇದರ ಇಂಪ್ಯಾಕ್ಟ್ ಬರುತ್ತೆ. ಇನ್ನು ನೆಕ್ಸ್ಟ್ ನಾವು GDPಯ ಕಾಂಪೋನೆಂಟ್ಸ್ ನ ನೋಡ್ತಾ ಹೋಗೋಣ. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ನಾವು ಯಾವುದೇ ತರದಲ್ಲಿ ಒಂದು ಸ್ಪೆಂಡ್ ಮಾಡಿದ್ರು ಈ 4 ಕಾಂಪೋನೆಂಟ್ ಅಲ್ಲಿ ಒಂದರಲ್ಲಿ ಅದು ಸೇರ್ಕೊಳ್ಳುತ್ತೆ. ಸೊ ಇದನ್ನ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಏನೇನಿದೆ ಇದರಲ್ಲಿ ಅಂತ. ಸೊ ಮೊದಲನೇದು ಕನ್ಸಂಪ್ಷನ್. ಸೊ ಕನ್ಸಂಪ್ಷನ್ ಅಂತ ಅಂದ್ರೆ ನೀವು ಏನ್ ಸ್ಪೆಂಡ್ ಮಾಡ್ತೀರೋ ಅದೆಲ್ಲ ಕನ್ಸಂಪ್ಷನ್ ಅಲ್ಲಿ ಬರುತ್ತೆ. ಇವಾಗ ನಾವು ಒಂದು ಟ್ಯಾಂಜಿಬಲ್ ಗೂಡ್ಸ್ ಅಂದ್ರೆ ಇವಾಗ ಒಂದು ಕ್ಲಾತ್ಸ್ ತಗೊಳ್ಳೋದಾಗಿರ್ಬೋದು ಅಥವಾ ಒಂದು ಸರ್ವಿಸಸ್ ಅಂತ ಅಂದ್ರೆ ಇವಾಗ ಹೇರ್ ಕಟ್ ಮಾಡಿಸೋದಾಗಿರ್ಬೋದು, ಅದೆಲ್ಲ ಈ ಒಂದು ಕನ್ಸಂಪ್ಷನ್ ಅಲ್ಲಿ ಬರುತ್ತೆ. ಸೊ ನಮ್ಮ ಎಕಾನಮಿ ಗ್ರೋತ್ ಆಗ್ತಾ ಇದ್ದಂಗೆ ಒಂದು ಕಂಟ್ರಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಕಂಟ್ರಿ ಡೆವಲಪ್ ಆಗ್ತಾ ಇದ್ದಂಗೆ ಒಂದು ಕನ್ಸಂಪ್ಷನ್ ಶೇರ್ ಏನಿದೆಯೋ ಅಥವಾ ಒಂದು ಕನ್ಸ್ಯೂಮರ್ದು ಸ್ಪೆಂಡಿಂಗ್ ಹ್ಯಾಬಿಟ್ಸು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವೀಗ ಚಿತ್ರದಲ್ಲಿ ನೋಡ್ತಿರೋದು ಲಾಸ್ಟ್ 8 ಇಯರ್ಸ್ದು ಒಂದು ಪ್ರೈವೇಟ್ ಕನ್ಸಂಪ್ಷನ್ದು GDP ಪರ್ಸೆಂಟೇಜ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಮಗೆ ಒಂದು ಕೋವಿಡ್ ಬಂದಿದ್ದಾಗ ಒಂದು ಪ್ರೈವೇಟ್ ಸ್ಪೆಂಡಿಂಗು ಯಾವ ತರ ಒಂದು ಇಂಪ್ಯಾಕ್ಟ್ ಆಗಿದೆ ಅಂತ.
ಇನ್ನು ಕನ್ಸಂಪ್ಷನ್ ನ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಡ್ಯೂರೇಬಲ್ ಗುಡ್ಸ್, ನಾನ್ ಡ್ಯೂರೇಬಲ್ ಗುಡ್ಸ್ ಹಾಗೂ ಸರ್ವಿಸಸ್ ಅಂತ. ಡ್ಯೂರೇಬಲ್ ಗುಡ್ಸ್ ಅಲ್ಲಿ ಕಾರು, ಫರ್ನಿಚರ್, ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ ಈ ತರ ಬರುತ್ತೆ. ನಾನ್ ಡ್ಯೂರೇಬಲ್ ಗುಡ್ಸ್ ಅಲ್ಲಿ ಫ್ಯೂಯಲ್, ಫುಡ್, ಕ್ಲೋತಿಂಗ್ ಈ ತರ ಆದ್ರೆ, ಸರ್ವಿಸಸ್ ಅಂದ್ರೆ ಒಂದು ಬ್ಯಾಂಕಿಂಗ್, ಹೇರ್ ಕಟ್, ಎಜುಕೇಶನ್ ಈ ತರ ಸರ್ವಿಸಸ್ ನಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಅಥವಾ ಒಂದು ಕ್ಯಾಪಿಟಲ್ ಎಕ್ವಿಪ್ಮೆಂಟ್ ಯಾವುದೋ ಒಂದು ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡುತ್ತೋ ಅಂತ ಎಕ್ವಿಪ್ಮೆಂಟ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಒಂದು ಕಾಂಪೊನೆಂಟ್ ಅಲ್ಲಿ ಬರುತ್ತೆ. ಇನ್ನು ಮೇಜರ್ ಕನ್ಸ್ಯೂಮರ್ ಆಕ್ಟಿವಿಟಿ ಅಂತ ನೋಡೋದಾದ್ರೆ ಮನೆ ಪರ್ಚೇಸ್ ಮಾಡೋದಾಗಿರ್ಬೋದು. ಸೊ ಇಲ್ಲಿ ಇನ್ನೊಂದು ಏನ್ ನೋಟ್ ಮಾಡಬೇಕು ಅಂತ ಅಂದ್ರೆ, ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಏನಾದ್ರೂ ಒಂದು ಎಕ್ಸಿಸ್ಟಿಂಗ್ ಅಸೆಟ್ ನ ರೀಪ್ಲೇಸ್ ಮಾಡ್ತಾ ಇದ್ರೆ ಅದು ಇಂದು GDP ಕ್ಯಾಲ್ಕುಲೇಷನ್ಸ್ ಗೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಶರ್ಮಾಜಿ ಅಂತ ಅನ್ನೋರು ಒಂದು ಆಲ್ರೆಡಿ ಕಟ್ಟಿ ವಾಸವಿರುವಂತಹ ಮನೆನ ಒಂದು ಪರ್ಚೇಸ್ ಮಾಡಿದ್ರೆ ಇನ್ನೊಬ್ರು ಕೈಯಿಂದ, ಅದನ್ನ GDP ಕ್ಯಾಲ್ಕುಲೇಷನ್ಸ್ ಗೆ ತಗೊಳ್ಳೋದಿಲ್ಲ. ಆದ್ರೆ ಒಂದು ಹೊಸ ಮನೆ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ನ ತಗೊಳ್ತಾ ಇದ್ರೆ ಅದು ಒಂದು GDP ಕ್ಯಾಲ್ಕುಲೇಷನ್ಸ್ ಗೆ ಬರುತ್ತೆ. ಇನ್ನು ಮಾರ್ಕೆಟ್ ನಲ್ಲಿ ಏರುಪೇರಿದ್ದಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗಳು ಸಫರ್ ಮಾಡೋದನ್ನ ನಾವು ನೋಡಿರ್ತೀವಿ. ಸೊ ಬಿಸ್ನೆಸ್ ಗಳು ಅವ್ರು ಬಂದಿರುವಂತಹ ಒಂದು ಸ್ಟಾರ್ಮ್ ನ ಎದುರಿಸೋದಕ್ಕಾಗಿ ಒಂದು ಸೇವಿಂಗ್ ಮೋಡ್ ನಾನು ಸಹ ಆನ್ ಮಾಡ್ಕೊಂಡಿರ್ತಾರೆ. ಸೊ ಅನ್ನೆಸೆಸರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾರು ಮಾಡಕ್ ಹೋಗೋದಿಲ್ಲ. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ ನಲ್ಲೂ ಒಂದು ಸ್ಲೋ ಡೌನ್ ಆಗಿರೋದನ್ನ ನಾವು ಗಮನಿಸಿರ್ತೀವಿ. ಸೊ ಇನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ಇದು ಹಿಸ್ಟಾರಿಕಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ GDP ಪರ್ಸೆಂಟೇಜ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿರೋದು. ಸೊ ಇದರಲ್ಲೇ ನಮ್ಗೆ ಗೊತ್ತಾಗ್ತದೆ ಎಷ್ಟು ಏರುಪೇರಿದೆ ಅಂತ. ಇನ್ನು ನೆಕ್ಸ್ಟ್ ಬಂದು ಗವರ್ಮೆಂಟ್ ಸ್ಪೆಂಡಿಂಗ್. ಸೊ ಒಂದು ಲೋಕಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಯಾವುದೇ ತರ ಒಂದು ಸ್ಪೆಂಡ್ ಮಾಡಿದ್ರು ಈ ಒಂದು ಕಾಂಪೊನೆಂಟ್ ನಲ್ಲಿ ತಗೊಳ್ತೀವಿ. ಸೊ ಒಂದು ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್, ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್, ಎಜುಕೇಶನ್, ಹೀಗೆ ಯಾವುದೇ ತರದಲ್ಲಿ ಒಂದು ಸ್ಪೆಂಡ್ ಮಾಡಿದ್ರು ಈ ಒಂದು ಕಾಂಪೊನೆಂಟ್ ನಲ್ಲೇ ಬರುತ್ತೆ. ಇದ್ರ ಜೊತೆಗೆ ಒಂದು ಗವರ್ಮೆಂಟ್ ಸ್ಪೆಂಡಿಂಗ್ ಬಂದು ಹಲವಾರು ಫ್ಯಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅಧಿಕಾರದಲ್ಲಿರುವಂತಹ ಒಂದು ಪಾರ್ಟಿ ಯಾವ್ದು ಒಂದು ಪ್ರಯಾರಿಟೀಸ್ ಏನ್ ಇಟ್ಕೊಂಡಿದ್ದಾರೋ ಪಬ್ಲಿಕ್ ಸರ್ವಿಸ್ಗೆ, ಸೊ ಅದ್ರ ಮೇಲೂ ಸಹ ಅವರ ಒಂದು ಎಕ್ಸ್ಪೆಂಡಿಚರ್ ಡಿಪೆಂಡ್ ಆಗಿರುತ್ತೆ. ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ಈ ಒಂದು ಚಾರ್ಟ್ ಬಂದು ಗವರ್ಮೆಂಟ್ ಸ್ಪೆಂಡಿಂಗ್ ಒಂದು GDP ಪರ್ಸೆಂಟೇಜ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿರೋದು. ಸೊ ನಾವು 2018 ಆನ್ವರ್ಡ್ಸ್ ಒಂದು ಡ್ರಾಸ್ಟಿಕ್ ಚೇಂಜಸ್ ನ ನಾವು ಇನ್ಕ್ರೀಸ್ ನ ಇಲ್ಲಿ ನೋಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ಬಂದು ನೆಟ್ ಎಕ್ಸ್ಪೋರ್ಟ್ಸ್. ಈ ಒಂದು ಕಾಂಪೊನೆಂಟ್ ನಲ್ಲಿ ನಾವು ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಎಲ್ಲಾ ತರದ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡೋದು ಡೊಮೆಸ್ಟಿಕ್ ಗೂಡ್ಸ್ ನ ನಾವು ಫಾರಿನರ್ಸ್ ಗೆ ಸೇಲ್ ಮಾಡಿದ್ರೆ ಅದನ್ನ ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಡೊಮೆಸ್ಟಿಕ್ ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೊಂಡ್ರೆ ನಾವು ಅದನ್ನ ಇಂಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಾದ್ರೂ ಫಾರಿನ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ತಗೊಂಡಿದ್ರೆ ಅದು ಬೇರೆ ಕಾಂಪೊನೆಂಟ್ ಅಲ್ಲಿ ಕವರ್ ಆಗಿರೋದ್ರಿಂದ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಇನ್ನೊಂದು ಕಂಪನಿ ನೆಟ್ ಎಕ್ಸ್ಪೋರ್ಟರ್ ಆದ್ರೂ ಆಗಿರ್ಬೋದು, ನೆಟ್ ಇಂಪೋರ್ಟರ್ ಆದ್ರೂ ಆಗಿರ್ಬೋದು. ಸೊ ಇದು ಆಕ್ಚುಲಿ ಡಿಪೆಂಡ್ ಆಗೋದು ಒಂದು ಎಂಟಿಟಿ ಎಷ್ಟು ಫಾರಿನ್ ಎಂಟಿಟಿಗೆ ಸೇಲ್ ಮಾಡ್ತಿದೆ ಅಥವಾ ಒಂದು ಫಾರಿನ್ ಎಂಟಿಟಿಯಿಂದ ಎಷ್ಟು ಪರ್ಚೇಸ್ ಮಾಡ್ತಿದೆ ಅನ್ನೋದ್ರ ಮೇಲೆ ಆಗಿರುತ್ತೆ. ಸೊ ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ಇದು 3 ವರ್ಷದ ಡೇಟಾ. ಸೊ ನಮ್ಮ ದೇಶ ಒಂದು ನೆಟ್ ಇಂಪೋರ್ಟರ್ ಆಗಿ ಒಂದು ಟ್ರೇಡ್ ಡೆಫಿಸಿಟ್ ನಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದು ಯಾಕೆ ಅಂತ ಅಂದ್ರೆ ಒಂದು ಆಯಿಲ್ ಇಂಪೋರ್ಟ್ ನಮ್ಮ ದೇಶದಲ್ಲಿ ಒಂದು ಹೈ ಬಿಲ್ ನಲ್ಲಿ ಆಗ್ತಾ ಇರೋದ್ರಿಂದ ಈ ತರ ಒಂದು ಸಿಚುಯೇಷನ್ ನ ಫೇಸ್ ಮಾಡ್ತಾ ಇದೀವಿ. ಸೊ ಇದು GDP ಕಾಂಪೊನೆಂಟ್ಸ್ ಗಳು. ಇನ್ನು ನೆಕ್ಸ್ಟ್ ನಾವು ನಿಜವಾಗ್ಲೂ GDP ಒಂದು ಎಕನಾಮಿಕ್ ವೆಲ್ ಬೀಯಿಂಗ್ ನ ಕರೆಕ್ಟ್ ಆಗಿ ಮೆಜರ್ ಮಾಡುತ್ತಾ ಅಂತ ನೋಡೋಣ. ಸೊ ನಾನು ಆಗ್ಲೇ ಹೇಳ್ದಂಗೆ GDP ಬಂದು ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್, ಗವರ್ಮೆಂಟ್ ಸ್ಪೆಂಡಿಂಗ್ ಹಾಗೂ ಒಂದು ನೆಟ್ ಎಕ್ಸ್ಪೋರ್ಟ್ಸ್ ನ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಸೊ ಏನಾದ್ರೂ ಇನ್ಕ್ರೀಸ್ ಆಗ್ತಾ ಇದ್ರೆ, ಗ್ರೋತ್ ಜಾಸ್ತಿ ಆಗ್ತಾ ಇದ್ರೆ ಎಕ್ಸ್ಪರ್ಟ್ಸ್ ಗಳು ಹೇಳೋ ಹಾಗೆ ಒಂದು ಇಕಾನಮಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇನ್ನೇನಾದ್ರೂ ಕಡಿಮೆ ಆಗ್ತಾ ಇದ್ರೆ, GDP ಗ್ರೋತ್ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ಇಕಾನಮಿ ಕಾಂಟ್ರಾಕ್ಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಎಕ್ಸ್ಪರ್ಟ್ ಗಳು ಹೇಳೋ ಹಾಗೆ ಸೊ ಇದೇನಾದ್ರೂ ಕಂಟಿನ್ಯೂ ಆದ್ರೆ ರಿಸೆಷನ್ ಹೋಗೋ ಸಾಧ್ಯತೆಗಳು ಸಹ ಇರುತ್ತೆ. ಸೊ ಹಾಗಾಗಿ GDP ಅನ್ನೋದು ಒಂದು ಯೂನಿವರ್ಸಲ್ ಇಂಡಿಕೇಟರ್ ಆಫ್ ಪ್ರೋಗ್ರೆಸ್ ಅಂತ ಹೇಳಿ ಹಲವಾರು ಕಂಟ್ರೀಸ್ ಗಳು ಒಂದು ಕಾಂಪೀಟ್ ಮಾಡೋದಕ್ಕೆ ಟೂಲ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈ GDP ಎಲ್ಲವನ್ನು ನಿಜವಾಗ್ಲೂ ಕನ್ಸಿಡರ್ ಮಾಡುತ್ತಾ, ಒಂದು ಪ್ರೋಗ್ರೆಸ್ ನ ಇದು ಐಡಿಯಲ್ ಆಗಿ ಇಂಡಿಕೇಟ್ ಮಾಡುತ್ತಾ, ಸೊ ಅಥವಾ ಒಂದು ದೇಶದ ಸಮೃದ್ಧಿನ ಜಸ್ಟ್ ಮನಿ ಅಥವಾ ಒಂದು ಪ್ರೊಡಕ್ಷನ್ ಅಲ್ಲಿ ನಾವು ಅಳಿಬಹುದಾ? ಸೊ ಈ ತರ ಒಂದು ಕ್ವೆಶನ್ಸ್ ಗಳಿದೆ. ಸೊ ಹಲವಾರು ಎಕ್ಸ್ಪರ್ಟ್ಸ್ ಗಳು ಹೇಳೋ ಹಾಗೆ ಒಂದು ದೇಶದ ಒಂದು ಸಮೃದ್ಧಿಯ ಒಂದು ಟ್ರೂ ಪಿಕ್ಚರ್ ಈ ಒಂದು GDP ನಮಗೆ ಕೊಡೋದಿಲ್ಲ. ಯಾಕೆಂದ್ರೆ ಪಾಕೆಟ್ ಫುಲ್ ನಮ್ಮ ಹತ್ರ ಮನಿ ಇರ್ಬೋದು ಅಥವಾ ನಾವು ಒಂದು ಸ್ಪೆಂಡಿಂಗ್ ಹ್ಯಾಬಿಟ್ ಜಾಸ್ತಿ ಆಗ್ಬೋದು, ಎಲ್ಲಾನು ಇರ್ಬೋದು. ಆದ್ರೆ ಒಂದು ದೇಶದ ಸಮೃದ್ಧಿ, ಒಂದು ಪ್ರಾಸ್ಪೆರಿಟಿ ಎಷ್ಟಿದೆ ಅಂತ ನಾವು ಇದರಿಂದ ಅಳಿಯಕ್ ಆಗೋದಿಲ್ಲ. ಸೊ ನಮ್ಮ ದೇಶದಲ್ಲಿ ಒಂದು ಸ್ಪೆಂಡಿಂಗ್ ಹ್ಯಾಬಿಟ್ ಜಾಸ್ತಿ ಆದಂಗೆ ವೇಸ್ಟ್ ಸಹ ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ ಸಹ ಜಾಸ್ತಿ ಆಗುತ್ತಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ಹಲವಾರು ಎಕ್ಸ್ಪರ್ಟ್ಸ್ ಗಳು ಈ ಒಂದು GDP ಇಕ್ವೇಷನ್ಸ್ ಮೇಲೆ ಒಂದು ಕ್ರಿಟಿಕ್ಸ್ ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈ GDP ಇಕ್ವೇಷನ್ ಬಂದು ಒಂದು ನೇಷನ್ ಟ್ರೂ ವೆಲ್ತ್ ಪಿಕ್ಚರ್ಸ್ ನ ಇಂಡಿಕೇಟ್ ಮಾಡಕ್ ಆಗೋದಿಲ್ಲ, ಮೆಜರ್ ಮಾಡಕ್ ಆಗೋದಿಲ್ಲ ಅಂತ. ಸೊ ಆದ್ರೆ ಯಾವುದೇ ತರದ ಒಂದು ಬೆಟರ್ ಮೆಟ್ರಿಕ್ ಇಂಡಿಕೇಟರ್ ಇಲ್ಲದೆ ಇರೋದ್ರಿಂದ ಈ GDP ಇಂಪಾರ್ಟೆಂಟ್ ನಂಬರ್ ಆಗಿ ಒಂದು ಗ್ರೋತ್ ಮತ್ತು ಡೆವಲಪ್ಮೆಂಟ್ ಏನು ಎಕಾನಮಿದು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ.
ಸೊ ಇದು ಇನ್ವೆಸ್ಟರ್ ತಿಳ್ಕೊಳ್ಬೇಕಾಗಿರುವಂತಹ ಬೇಸಿಕ್ಸ್ ಆಫ್ GDP ಹಾಗೂ ಅದರ ಕಾಂಪೋನೆಂಟ್ಸ್ ಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ಏನು ಇಂಟ್ರೆಸ್ಟಿಂಗ್ ಅನ್ಸ್ತು, ಏನು ಹೊಸದನ್ನ ಕಲ್ತ್ರಿ, ಹಾಗೂ ಯಾವ ತರ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾವು ನ್ಯೂ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ರೆಗ್ಯುಲರ್ ಆಗಿ ನಿಮ್ಮ ನಾಲೆಜ್ ನ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇಲ್ಲಿ ಶೇರ್ ಮಾಡಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ತರಹದ ಬೈಸೆಲ್ ರೆಕಮೆಂಡೇಶನ್ ಇಲ್ಲ. ನೀವೇನಾದ್ರೂ ಹೂಡಿಕೆ ಮಾಡಬೇಕು, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ನಿಮ್ಮ ಡಿಸಿಷನ್ಸ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.